ದೇವ್ರೇ ಈ ವರ್ಷನಾದರೂ ನನಗೆ ಡಿಸಿಪ್ಲಿನಿಂದ ಇರೋ ಶಕ್ತಿ ಕೊಡಪ್ಪ. ಫ್ರೆಂಡ್ಸ್, ಬರ್ತಾ ಇರೋ ಹೊಸ ವರ್ಷದಿಂದ ನಾನು 10,000ದಿಂದ 50,000 ಮಾಡಬೇಕು ಅನ್ನೋ ಟ್ರೇಡಿಂಗ್ ಚಾಲೆಂಜ್ನ ಕಾಣ್ತಾ ಇದ್ದೀನಿ. ಕ್ಯಾಪಿಟಲ್ 10,000 ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಫಿಟ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿದೆ 20-30%, ಲಾಸು 10% ಇರುತ್ತೆ. 10,000ದಲ್ಲಿ 13,000 ಪ್ರಾಫಿಟ್ ಆಗಿ 13,000 ಕ್ಯಾಪಿಟಲ್ ಇದ್ದರೆ ಅದರಲ್ಲಿ 10% ಲಾಸ್ ₹1,300 ಆಗುತ್ತೆ. ಪ್ರಾಫಿಟ್ ರೇಷಿಯೋ 20-30% ಇರುತ್ತೆ. ಡಿಸಿಪ್ಲಿನ ಕಂಪಲ್ಸರಿ ಆಗಿ ಮೇಂಟೈನ್ ಮಾಡೇ ಮಾಡ್ತೀನಿ. ನೀವೇ ಹೇಳ್ತೀರಾ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸ್ತೀರಾ, ನನ್ನ ಮಗ ಏನಂತದೇನು ಮಾಡ್ಬಿಟ್ಟ ಈ ಮಂತು ಡಿಸಿಪ್ಲಿನ್ ಫಾಲೋ ಮಾಡ್ಬಿಟ್ನಲ್ಲಪ್ಪ ಅಂತ. ಪ್ರಾಫಿಟ್ಟು ಲಾಸು ನನಗೆ ಮೊದಲಿಂದಾನೂ ಲೆಕ್ಕ ಇಲ್ಲ. ನಾನು ಓವರ್ ಟ್ರೇಡಿಂಗ್ ಮಾಡಬಾರ್ದು, ನನ್ನ ರೂಲ್ಸ್ ಬ್ರೇಕ್ ಮಾಡಬಾರ್ದು. ಅದೇ ನನಗೆ ಆಸೆ ಟ್ರೇಡಿಂಗಲ್ಲಿ. 1 ಮಂತ್ ನಾನು ಫಾಲೋ ಮಾಡಿದ್ರೆ ಸಾಕು, ಅದು ಈ ವರ್ಷದಿಂದ ಕಂಪಲ್ಸರಿ ಆಗೇ ಆಗುತ್ತೆ. ಇದರಲ್ಲಿ ಕೆಲವೊಂದು ರೂಲ್ಸ್ನ ನಾನು ಮಾಡ್ಕೊಂಡಿದ್ದೀನಿ, ಇದನ್ನು ಮಾಡಲೇಬೇಕು. ಬೆಳಿಗ್ಗೆ 7 ಗಂಟೆಗೆ ಎದ್ದು 15 ನಿಮಿಷ ಮೆಡಿಟೇಷನ್ ಮಾಡಿ, ಎಕ್ಸರ್ಸೈಸ್ 20 ನಿಮಿಷ ಮಾಡಿ, ಗ್ಲೋಬಲ್ ಮಾರ್ಕೆಟ್ ಏನೇನು ಮಾಡ್ತಿದೆ ಅಂತ ಸಪೋರ್ಟ್ ರೆಸಿಸ್ಟೆನ್ಸ್ ಎಂಟ್ರಿ ಮಾಡಿಕೊಂಡು ನನ್ನ ಸೆಟಪ್ ಬಂದಾಗ ಮಾತ್ರ ಟ್ರೇಡ್ ಮಾಡ್ತೀನಿ. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಸಿಸ್ಟಮ್ನ ಕ್ಲೋಸ್ ಮಾಡ್ತಾ ಇರೋದೆ. ಮೈಂಡ್ ಫ್ರೀ ಇಟ್ಕೊಂಡು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೈಂಡ್ ಯಾವಾಗಲೂ ನನ್ನ ಫ್ರೀ ಇರಬೇಕು. ದಿನಕ್ಕೆ ಒಂದಾದರೂ ಹೊಸ ಥಿಂಕು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು. ಕಲಿಲಿಲ್ಲ ಅಂದರೆ ಆಗಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾನು ಟ್ರೇಡ್ ಮಾಡೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಲ್ಲ. ಮತ್ತು ತುಂಬ ಇಂಪಾರ್ಟೆಂಟು, ನಾನು ಬುಕ್ ಓದೋದು ಬಿಟ್ಬಿಟ್ಟಿದ್ದೀನಿ. ಮಲ್ಗೋಕ್ಕಿಂತ ಮುಂಚೆ 5 ಪೇಜ್ ಇಲ್ಲ 10 ಪೇಜ್ ಕಂಪಲ್ಸರಿಯಾಗಿ ಬುಕ್ ಓದಲೇಬೇಕು.